ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ವಿಶಾಲ್ ಮಾರ್ಟಿಗೆ ಹೋಗೋಣ. ಹಾಗೆ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ, ತಲೆ ಕೂದಲು ಒಣಗಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಮಾವಿನಕಾಯಿ ಮರದಲ್ಲಿ ತುಂಬ ಮಾವಿನ ಹಣ್ಣು ಬಿಟ್ಟಿದೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಓಕೆ, ಫೈನಲ್ ಆಗಿ ಲೇಟ್ ಆಯಿತು, ತುಂಬ ಬಿಸಿಲು ಕೂಡ ಇದೆ. ಬನ್ನಿ, ನಾನು ನನ್ನ ಮಗ ನಮ್ಮ ಅಣ್ಣ 3 ಜನನೂ ವಿಶಾಲ್ ಮಾರ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಫಸ್ಟು ವಿಶಾಲ್ ಮಾರ್ಟಿಗೆ ಹೋಗಿ ಬರೋಣ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಜೀನ್ಸ್ ಪ್ಯಾಂಟ್ ತೊಗೋಬೇಕು ಅಂತ ನನಗಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ನಾನೊಂದು 4 ಇಯರ್ಸ್ ಆಗಿತ್ತು ಜೀನ್ಸ್ ವೇರ್ ಮಾಡ್ದಲೇ. ಈಗ ಮೊನ್ನೆ ಒಂದು ಜೀನ್ಸ್ ತೊಗೊಂಡು ವೇರ್ ಮಾಡಿದ್ದೆ. ಸೊ ಹಾಗಾಗಿ ಮತ್ತೆ ಜೀನ್ಸ್ ಹಾಕೋಕ್ಕೆ ಫೀಡಿಂಗ್ ಎಲ್ಲ ಆಯಿತು, ಮಗು ಎಲ್ಲ ಆಯಿತು, ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಮಕ್ಕಳಿಗೆ. ಸೊ ಹಾಗಾಗಿ ಈಗ ಕರೆಕ್ಟಾದ ಟೈಮು ನಾನು ಜೀನ್ಸ್ ಎಲ್ಲ ವೇರ್ ಮಾಡೋಕ್ಕೆ ಅಂತ ಹೇಳಿ. ಸೊ ಈಗ ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ ಥರದ್ದು ಬೇಕು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಅಲ್ಲಿಗೆ ಹೋಗಿ ನಿಮ್ಮ ಜೊತೆ ಸಿಗ್ತೀನಿ, ಆಮೇಲೆ ಮೀಟ್ ಮಾಡೋಣ. ಹಾಂ ಮಾಮ ಬಚ್ಚಾ, ಇಲ್ಲೆಲ್ಲ ಬ್ಯಾಗ್ಸ್ಗಳಿದೆ. ತುಂಬ ಕಡೆ ನಾವು ಇದನ್ನು ಹುಡುಕ್ತಾ ಇದ್ವಿ, ಸಿಕ್ಕಿರಲಿಲ್ಲ. ಅಂದರೆ ಬೇಬಿ ಯೂರಿನ್ ಮಾಡಿದರೆ ಬೇಕಾಗುತ್ತೆ ಅಂತ ನನ್ನ ಮಗಳಿಗೆ ತುಂಬ ಯೂರಿನ್ ಪಾಸ್ ಮಾಡ್ತಾಯಿದ್ಲು. ಸೊ ಬೆಡ್ಡಲ್ಲೇ, ಹಾಗಾಗಿ ಹುಡುಕ್ತಾ ಇದ್ವಿ, ಸಿಕ್ಕಿಲ್ಲ. ನಾವು ವಿಶಾಲ್ ಮಾರ್ಟಿಗೆ ಮೊದಲೇ ಬರಬೇಕಿತ್ತು. ಇಲ್ಲಿದೆ. ನನ್ನ ಮಕ್ಕಳಿಗೆ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಅವಳನ್ನ ಕರ್ಕೊಬಂದಿಲ್ಲ. 299 300 ರುಪೀಸ್ಗೆಲ್ಲ ತುಂಬಾ ಚೆನ್ನಾಗಿದೆ. ಅವಳನ್ನ ಕರ್ಕೊಬಂದಿಲ್ಲ ನಾನು. ಸೊ ಸೈಜ್ ಗೊತ್ತಾಗಲ್ಲ, ಹಾಗಾಗಿ ಅವಳಿಗೇನು ತಗೊಳ್ಳಲ್ಲ ನಾನು. ಇದೆಲ್ಲ ಏನು ಗೊತ್ತಾ, ತುಂಬ ಇರುತ್ತಲ್ಲ, ಬೇರೆ ಯಾರಾದರೂ ಮಕ್ಕಳು ಅನ್ಎಕ್ಸ್ಪೆಕ್ಟೆಡಾಗಿ ಹಾಕ್ಕೊಂಬಂದಿರ್ತಾರಲ್ಲ, ಅದು ಯೂನಿಫಾರ್ಮ್ ಥರ ಕಾಣುತ್ತೆ. ನಮಗೆ ಆದರೂ ಕೂಡ ಅಷ್ಟೇ, ಅದು ಯೂನಿಫಾರ್ಮ್ ಥರ ಕಾಣಿಬಿಡುತ್ತೆ. ಅದಕ್ಕೋಸ್ಕರ ಅದು ಬೇಡ ಅಂತ. ಆ್ಯಂಡ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಹಾಂ ಅಂಚಪೋಂಡ ಎಂತೂ ಒಂದಿಲ್ಲ ಉಂಟ್ಲೆ ಟಾಪ್ಸು. ಆ್ಯಕ್ಚುಲಿ ನನಗಿದೆಲ್ಲದಕ್ಕಿಂತಲೂ ಮೇಯ್ನಾಗಿ ಬೇಕಾಗಿದ್ದಂದರೆ ಜೀನ್ಸ್ ಪ್ಯಾಂಟು. ಸೊ ಹಾಗಾಗಿ ಒಂದು ಜೀನ್ಸ್ ನೋಡೋಣ. ಈ ಕಲರ್ ಅಂತೂ ಸಖತ್ತಾಗಿದೆ, ಆದರೆ ಇದು ಕಾಟನ್ ಬಟ್ಟೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ವೆಲ್ವೆಟ್ ಥರ ಇದೆ. ಈ ಥರದ್ರಲ್ಲಿ ನಂಗೆ ಜೀನ್ಸ್ ಬೇಕಿತ್ತು. 32 ಸೈಜು, 32ನೇ ಇದು. ನೋಡೋಣ ಆಗುತ್ತಾ ಅಂತ ಟ್ರಯಲ್ ಮಾಡ್ಕೊಂಡು ಬರ್ತೀನಿ. ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು. ಏನಂದರೆ ನಂಗೆ ಪ್ಯಾಂಟ್ ಹತ್ರ ಈ ರೀತಿ ಬೇಡವಿತ್ತು, ಅಲ್ಲಿದ್ದಿದೆಯಲ್ಲ ಈ ರೀತಿ ಬೇಡ. ಸೊ ಹಾಗಾಗಿ ಪ್ಯಾಂಟ್ ಮಾತ್ರ ಸಖತ್ತಾಗಿದೆ. 800 ರುಪೀಸ್ ಅಂತೆ. ಸೊ ಇದು ಬೇಡ, ಕ್ಯಾನ್ಸಲ್. ನೋಡೋಣ ಈ ಥರ ಪ್ಲೇನಲ್ಲೇ ಈ ರೀತಿ ಕೆಳ ಕಾಲ ಹತ್ರ ರೀತಿ ಇಲ್ಲದೆ ಇರೋದು ನೋಡಿ ತೊಗೊಂಬರ್ತೀನಿ. ನೋಡೋಣ. ಇದೊಂದು ತೊಗೊಂಡೆ, ಇದೊಂದು ಚೆನ್ನಾಗಿದೆ. ಆ್ಯಕ್ಚುಲಿ ರೇಟು ಕಮ್ಮಿನೇ, ಮೊದಲು ನೋಡಿದ್ದಕ್ಕಿಂತ ಇದೊಂದು 600 ರುಪೀಸ್. ನನಗೆ ಯಾಕೋ ಮೊದಲು ನೋಡಿದ್ದೆ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಅದೇ ಅದರಲ್ಲಿ ಕೆಳಗೆ ಆ ರೀತಿ ಇದೆ, ಅದೊಂದೇ ಪ್ರಾಬ್ಲಮ್ ಇತ್ತು. ಸೊ ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ತಗೊಂಡ್ಲೋ ಬೇಡವಾ ಅಂತ ಗೊತ್ತಿಲ್ಲ. ಆ್ಯಂಡ್ ಚೆನ್ನಾಗಿ ಕಾಣ್ತಾ ಇದೆ, ಲೂಸಾಗಿದೆ. ಆ್ಯಂಡ್ ಶೂ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಜೀನ್ಸ್ ವೇರ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಹ್ಯಾಂಡ್ ಇದಂತೂ ತುಂಬ ಲೂಸ್ ಇದೆ. 32 ತೊಗೊಂಡಿದ್ದೀನಿ, ಸಿಕ್ಕಾಬಟ್ಟೆ ಲೂಸ್ ಇದೆ. ಮತ್ತೆ ಲೂಸ್ ಆದರೆ ಕಷ್ಟ, ನಂಗೆ ಬೆರೆಟ್ ಹಾಕೋಕ್ಕೆ ಇಷ್ಟನೇ ಆಗಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು. ಓಕೆ ಅನ್ನಿಸ್ತಾ ಇದೆ, ತಗೊಳ್ಬೋದು ಅನ್ನಿಸ್ತಾ ಇದೆ. ತುಂಬ ವಿಯರ್ಡಾಗೇನು ಕಾಣಿಸ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಲುಕಿಂಗ್ ನೈಸ್. ಓಕೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ತೊಗೊಳ್ಳೋಣ ಅಂತ. ಫೈನಲಾಗಿ ಇದನ್ನು ತೊಗೊಳ್ತೀನಿ. ಆ್ಯಂಡ್ ಇದಕ್ಕೆ ಯಾವುದಾದ್ರೂ ಶರ್ಟ್ ಯಾವ್ದು ಬೇಕಾದ ಮ್ಯಾಚ್ ಮಾಡ್ಕೋಬೋದು. ಈಗ ನಾನು ಹಾಕಿರೋ ಶರ್ಟ್ ಕೂಡ ಮ್ಯಾಚ್ ಆಗ್ತಾಯಿದೆ. ಸೊ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡ್ತೀನಿ. ಚೆನ್ನಾಗಿದೆ, ಫ್ರಾಕ್ ಥರನೂ ಇದೆ, ಅಂತ ಫ್ರಾಕ್ ಸ್ಕರ್ಟ್ ಥರನೂ ಅನಿಸುತ್ತೆ. ಆ್ಯಂಡ್ ತುಂಬ ಲೂಸಾಗೂ ಅಂತ ತುಂಬ ಕಂಫರ್ಟಬಲ್ ಆಗೂ ಇದೆ. ನನ್ನ ಸೈಜ್ 32. ಈಗ ಡೆಲಿವರಿ ಆದಮೇಲೆ ಇನ್ನೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇರಲಿ, ಫೈನಲ್ ಆಗಿದ್ದೇನೆ
ಮಾಡ್ತೀನಿ. ಆ್ಯಂಡ್ ಬೇಕಂದರೆ ಚೂರು ಕೆಳಗೆ ಈ ರೀತಿನೂ ಚೆನ್ನಾಗಿದೆ. 30 ಸೈಜ್ ತೊಗೊಂಡೆ. ಸೊ ಈ ರೀತಿ ನಾರ್ಮಲ್ ಜೀನ್ಸ್ ಥರ ಇದೆ 30 ಸೈಜು. ಸೊ 32 ಸ್ವಲ್ಪ ಚೆನ್ನಾಗಿ ದೊಗ್ಲವಾಗಿದೆ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ, ಆದರೆ ನನಗೆ ನಾರ್ಮಲ್ ಪ್ಯಾಂಟೇ ಬೇಕು. ಅದು ದೊಗ್ಲ ಇತ್ತಲ್ಲ, ಸೊ ಆ ಪ್ಯಾಂಟೇ ತೊಗೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಇದು ಕೂಡ ಜೀನ್ಸ್ ಚೆನ್ನಾಗಿದೆ. ಇದು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ. ನಾನಿವಾಗ ನನ್ನ ಬಜೆಟಲ್ಲಿರೋದು ಒಂದೇ, ಅದು ಇಲ್ಲ ಇದು. ನನಗೆ ಇದಕ್ಕಿಂತ ಅದೇ ಬೇಕು, ಅದೇ ಚೆನ್ನಾಗಿದೆ. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡ್ತೀನಿ. ಇದು ಕ್ಯಾನ್ಸಲ್, ನೆಕ್ಸ್ಟ್ ಟೈಮ್ ನೋಡೋಣ ಇದನ್ನು. ಇದು ಏನಾಗ್ತಿದೆ ಅಂದರೆ ಸ್ವಲ್ಪ ಟೈಟ್ ಆಗ್ತಾಯಿದೆ 30 ತೊಗೊಂಡ್ರೆ. ಇಲ್ಲಿ ನೋಡಿ, ಸ್ವಲ್ಪ ಟೈಟ್ ಆಗ್ತಾಯಿದೆ 30 ತೊಗೊಂಡ್ರೆ. 32 ಸೈಜ್ ತೊಗೊಂಡ್ರೆ ಫುಲ್ಲು ಲೂಸ್ ಆಗ್ತಾಯಿದೆ, ಅದೇ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಬಿಟ್ಟು 30ಗೆ 30 ಸೈಜ್ವರೆಗೂ ಬಂದಾದಮೇಲೆ 30 ಸೈಜೇ ತೊಗೊಳ್ಳೋಣ. ಇದು ಚೆನ್ನಾಗಿದೆ, ಒಂಚೂರು ಇಲ್ಲೊಂಚೂರು ಟೈಟ್ ಆಗ್ತಾಯಿದೆ ಅಷ್ಟೇ. ಆ್ಯಂಡ್ ಅದರ್ವೈಸ್ ಚೆನ್ನಾಗಿದೆ, ಹಾಗಾಗಿ ನಾನು ಅದನ್ನೇ ತೊಗೊಳ್ತೀನಿ. ಅದು ಸ್ವಲ್ಪ ಲೂಸ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಇದು ಕಂಫರ್ಟಬಲ್ ಆಗಿದೆ, ಅದು ಸ್ವಲ್ಪ ಟೈಟ್ ಇದೆ ಅಷ್ಟೇ, ಅದನ್ನೇ ತೊಗೊಳ್ತೀನಿ. ಇದು ಬೇಡ. ಸ್ವಲ್ಪ ಟೀ ಶರ್ಟ್ಗಳೆಲ್ಲ ಇದೆ, ಚೆನ್ನಾಗಿದೆ. ಆ್ಯಂಡ್ ರೇಟ್ ನನಗೆ ಕಂಪೇರ್ ಟು ಅದರ್ಸ್ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ತೊಗೊಳ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಯಾವುದೋ ಒಂಥರ ಫ್ರಾಕ್ ನೋಡಿದೆ ಇಲ್ಲೆಲ್ಲೋ, ರಿಯಲಿ ಗುಡ್, ಚೆನ್ನಾಗಿತ್ತು. ರೇಟ್ ಸ್ವಲ್ಪ ಜಾಸ್ತಿ ಅನಿಸಿದ್ರು ಇಟ್ಸ್ ರಿಯಲಿ ಗುಡ್, ಚೆನ್ನಾಗಿ ಅನ್ನಿಸ್ತಿತ್ತು. ಅದನ್ನೊಂದು ಸರಿ ನೋಡೋಣ. 299, ತುಂಬ ತೆಳ್ಳಗಿದೆ. ಇದೊಂದು ಆ್ಯಂಡ್ ಒನ್ ಮೋರು, ಆ್ಯಕ್ಚುಲಿ ಇದೊಂದು ಆ್ಯಂಡ್ ಇದೊಂದು, ಎರಡಿದೆ. ಸ್ಲೀವ್ಲೆಸ್ಸು 299. ಇದು ಕೂಡ 299. ಟ್ರಯಲ್ ಮಾಡಿ ನೋಡೋಣ, ಬೇಕು ಅನಿಸಿದರೆ ತೊಗೊಳ್ತೀನಿ, ಇಲ್ಲಾಂದರೆ ತೊಗೊಳ್ಳಲ್ಲ. ಇದೆರಡು ಟ್ರಯಲ್ ಮಾಡಿ ನೋಡಿ ಬರ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಏನಂದರೆ ತುಂಬ ತೆಳ್ಳಗಿದೆ ನೋಡಿ, ಇಷ್ಟೇ. ಇದಕ್ಕೆ 299 ಖಂಡಿತವಾಗ್ಲೂ ಕೊಡೋಕ್ಕಾಗಲ್ಲ, ಅಷ್ಟು ತೆಳ್ಳಗಿದೆ ಬಟ್ಟೆ. ಸೊ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ, ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಳ್ತೀನಿ. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಕೂದಲು ನೋಡಿ ಹೆಂಗಾಗೋಗ್ಬಿಟ್ಟಿದೆ. ಸಂತೆಗೆ ಹೋಗೋದಾ ಊಟ ಮಾಡ್ಕೊಳಕ್ಕೆ ಹೋಗೋದಾ ಗೊತ್ತಿಲ್ಲ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಿದ್ದಾನೆ. ಸಂತೆ ಒಳಗೆ ಹೋಗ್ತಾ ಇದ್ದೀವಿ. ನಾನಂತೂ ಒಂದು 10 ವರ್ಷನೇ ಆಯಿತು ಸಂತೆಗೆ ಬರ್ದಲ್ಲೇ. ಚಿಕ್ಕಮಂಗ್ಳೂರು ಸಂತೆ ನೋಡಿ ಹೀಗಿರುತ್ತೆ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾವು ಬರ್ತಾ ಇದ್ದೀವಿ. ನೋಡ್ತಾ ಇದ್ದಾನೆ ಏನೇನು ಬೇಕಂತ. ಸಿಕ್ಕಾಬಟ್ಟೆ ರಶ್ ಇರ್ತಿತ್ತು. ನಾನು ಆವಾಗ ಬರಬೇಕಾದ್ರೆ ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ನಮ್ಮಮ್ಮವರೆಲ್ಲ ನಮ್ಮನ್ನು ತುಂಬ ಕಷ್ಟಪಟ್ಟು ಕರ್ಕೊಂಡು ಬರೋರು, ಕರ್ಕೊಂಡು ಹೋಗೋರು. ಆದರೆ ಇವಾಗ ನೋಡಿ ಎಷ್ಟು ಫ್ರೀ ಇದೆ. ಆ್ಯಂಡ್ ಜನ ಸೇಲ್ ಮಾಡೋರು ಜಾಸ್ತಿ ಇದ್ದಾರೆ, ಕೊಂಡ್ಕೊಳ್ಳೋರು ಕಮ್ಮಿ ಇದ್ದಾರೆ ಅಂತ ನಂಗೆ ಫೀಲ್ ಆಯಿತು. ಸಿಕ್ಕಾಬಟ್ಟೆ ಬಿಸಿಲಿದೆ. ಏನಿದು ತುಂಬ ಜನ ಇದ್ದಾರೆ ನಮ್ಮೂರು ಸಂತೆಗೆ ಬರೋರು. ಅವರು 10 ರೂಪಾಯಿ 20 ರೂಪಾಯಿ ಅಂತ ತುಂಬ ಜನ ಇದ್ದಾರೆ. ಎಲ್ಲ ಅಲ್ಲಲ್ಲೇ ಇದ್ದಾರೆ.
ನಮ್ಮ ಅಣ್ಣ ನೋಡಿ, ನಾವಲ್ಲಿ ರಿಲಯನ್ಸಲ್ಲಿ ತಗೊಂಡಿದ್ದು, ಹಾಗೆ ಈಗ ಸಂತೆ ಮಾಡೋಕೆ ಒಂದು ಬ್ಯಾಗ್ ತಗೊಂಡಿದ್ದಾನೆ. ಈರುಳ್ಳಿ ತಗೊಂಡೋಗಿದ್ದೀವಿ, ಆದರೂ ನಮ್ಮಣ್ಣ ನೋಡ್ತಾ ಇದ್ದಾನೆ. ಆಲೂಗೆಡ್ಡೆ ಬೇಕಿತ್ತು. ಇದೊಂಥರ ಮಜಾನೇ ಬೇರೆ, ಅಂದರೆ ಸಂತೆಗೆ ಬಂದು ತಗೊಂಡು ಹೋಗೋದು. ಅಲ್ಲಲ್ಲೇ ಸಿಕ್ಕುತ್ತೆ, ಆದರೆ ಅದು ಎಷ್ಟು ಬೇಕಷ್ಟು ತಗೊಂಡು ಸುಮ್ಮನೆ ಆಗೋದು. ಇಲ್ಲಿ ನೋಡಿ, ಒಂದು ಕಡೆ ಚಿಕ್ಕ ಈರುಳ್ಳಿ ಆದರೆ ಒಂದು ಕಡೆ ದಪ್ಪ ಈರುಳ್ಳಿ, ಹೀಗೆ ಯಾವ ಕಡೆ ಬೇಕು ನಮಗಿಲ್ಲಿ ಸೆಟ್ ಆಗಲಿಲ್ಲ ರೇಟ್ ಅಂತ ಪಕ್ಕದಲ್ಲಿ ಹೋಗಿ ತಗೋಬೋದು. ಈಗ ಒಬ್ಬರು ಒಂದು ಕಡೆ 100 ರೂಪಾಯಿಗೆ 5 kg ಅಂದರೆ ಅದು ಕಾಂಪಿಟೇಷನ್ಗೆ ಪಕ್ಕದಲ್ಲಿ ಇನ್ನೊಬ್ಬರು 100 ರೂಪಾಯಿಗೆ 6 kg ಅಂತ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲಿ ಬೇಕು ಹಂಗೆ ನಾವು ತಗೊಳ್ಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ನಮ್ಮ ಮನೆ ಹತ್ರ ಗಾಡಿ ಬರುತ್ತಲ್ಲ, ಅದೆಲ್ಲ ಹಂಗೆ ತೊಗೊಳಕ್ಕಾಗಲ್ಲ. ಅವ್ರು ಏನು ತಂದಿರ್ತಾರೆ ಅದನ್ನು ತೊಗೋಬೇಕಾಗುತ್ತೆ, ಮತ್ತು ಅವ್ರು ಏನು ರೇಟ್ ಹೇಳ್ತಾರೆ ಅದನ್ನು ಕೊಡಬೇಕಾಗುತ್ತೆ. ಸೊ ಅದ್ರ ಬದಲು ಈ ರೀತಿ ಸಂತೆಗೆ ಬಂದು ತೊಗೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಅನ್ಬೋದು. ತುಂಬ ಅಂದರೆ ತುಂಬಾ ಬಿಸಿಲಿದೆ. ನಾನು ಮಗನ ಬೇರೆ ಕರ್ಕೊಬಂದುಬಿಟ್ಟಿದ್ದೀನಿ. ಈಗ ನಾವೇನಾರು ಆ ಸೈಡ್ ಈ ಸೈಡ್ ಹೋದರೆ ಬನ್ನಿ ಅಣ್ಣ, ಬನ್ನಿ ಅಕ್ಕ ಅಂತ ಇರ್ತಾರೆ. ಬೆಳ್ಳುಳ್ಳಿ ತಗೊಂಡ್ವಿ, ಇಲ್ಲೊಂದು kg, ತುಂಬ ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ. ಸೊ ಬೆಳ್ಳುಳ್ಳಿ ತಗೊಂಡ್ವಿ. ಈರುಳ್ಳಿ ಆಲ್ರೆಡಿ ಅಣ್ಣ ತೊಗೊಂಡು ಬಂದುಬಿಟ್ಟಿದ್ದ. ನೋಡಿ, ಹುಣ್ಸೆನೆಲ್ಲ ಫ್ರೆಶ್ ಆಗಿದೆ. ಅಂದರೆ ಏನಂದರೆ ಸಂತೆಯಲ್ಲಿರುತ್ತೆ ಅನ್ನೋದೊಂದು ಬಿಟ್ಟರೆ ಜನನೂ ಜಾಸ್ತಿ ಇದ್ದಾರೆ, ಹೇಳೋಷ್ಟೇನು ಕಮ್ಮಿ ಇಲ್ಲ. ಈಗ ನಮ್ಮಣ್ಣ ಹಾಕಿಸ್ಕೊಳ್ತಾ ಇದ್ದಾರೆ. ಈರುಳ್ಳಿ ಆಯಿತು, ಇವಾಗ ತರಕಾರಿ ಸ್ವಲ್ಪ ತಗೊಂಡು ಮನೆಗೆ ಹೋಗಬೇಕು. ನಾವಂತೂ ಸಿಕ್ಕಾಬಟ್ಟೆ ಸುಸ್ತಾಗಿದ್ದೀವಿ. ನನ್ನ ಕೂದಲು ನೋಡ್ಬೋದು ಹೆಂಗೆ ಹಾಕ್ಕೊಂಡಿದ್ದೀನಿ ಅಂತ. ತುಂಬ ಉದ್ದ ಕೂದಲು ಇರೋ ಪ್ರಾಬ್ಲಮ್ ಇದೆ. ಏನಾದರೂ ಬಿಟ್ಟರೆ ಯಾರಾದರೂ ಕರೀತಾರೆ, ಕೂದಲನ್ನ ಸರಿ ಮಾಡ್ಕೊಳ್ಳಿ, ಹಣ್ಣಾಗ್ಬಿಡುತ್ತೆ, ಹಸ್ರಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ, ತುಂಬ ಗಲಾಟೆ ಇದೆ. ಇಲ್ಲಿ ಮತ್ತೆ ಒಂದು ಸ್ವಲ್ಪ ತರಕಾರಿ ತಗೊಳ್ತಾ ಇದ್ದೀವಿ. ಅಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದು, ಇಲ್ಲಿ ತರಕಾರಿ ತಗೊಳ್ತಾ ಇದ್ದಾನಲ್ಲ. ಜನ ಜಾಸ್ತಿ ಇಲ್ಲ, ಸೊ ಹಾಗಾಗಿ ಆರಾಮಾಗಿ ನೋಡ್ಬೋದು. ಹೀಗಿರುತ್ತೆ ನಮ್ಮೂರು ಸಂತೆ ಚಿಕ್ಕಮಂಗ್ಳೂರಲ್ಲಿ. ನಮ್ಮೂರಲ್ಲಿ ಬುಧವಾರ ಸಂತೆ ನಡೆಯೋದು. ನಿಮ್ಮೂರಲ್ಲಿ ಯಾವ ವಾರ ಸಂತೆ ನಡೆಯುತ್ತೆ ಅಂತ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆ ಬೀನ್ಸ್ ಬೇಡ, ತಗೋ. ಹಂಗೆ ಹೀಗಾಗ್ತಾ ಇದೆ, ತಗೊಳ್ತಾ ಇದ್ದೀವಿ. ಈ ಕಡೆನೂ ಫುಲ್ಲು ಸಂತೆ ಇದೆ, ಎಲ್ಲ ಕಡೆ ಆಗ್ತಾ ಇದೆ ನೋಡಿ. ಇದೆಲ್ಲ ಈಗ ಮುಗಿಸ್ಕೊಂಡು ಮನೆಗೆ ಹೋಗಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡೋಣ. ನನ್ನ ಮಗನಿಗೆ ಫುಲ್ ನಿದ್ದೆ ಬಂದಿದೆ, ಹೆಂಗಾಗಿದೆ ನೋಡಿ. ಒಂಚೂರು ಎತ್ಕೊಂಡು ಹೆಗ್ಲ ಮೇಲೆ ಹಾಕ್ಕೊಂಡ್ರೆ ಅವ್ನು ನಿದ್ದೆನೇ ಮಾಡಿಬಿಡ್ತಾನೆ, ಅಷ್ಟು ನಿದ್ದೆ ಬಂದಿದೆ ಅವನಿಗೆ. ಆಗ್ತಾ ಇಲ್ಲ. ಮನೇಲಿರು ಬಂದ್ಬೇಡ ಅಂದರೂ ಕೇಳಲ್ಲ, ಇಲ್ಲಿಗೆ ಬರ್ತಾನೆ. ಈಗ ನಿದ್ದೆ ಬರ್ತಾ ಇದೆ ಅಂದ್ಕೆಲ್ಲ ಆಗ್ತಿಲ್ಲ. ಅವನು ಹೆಂಗೆ ಮಾಡ್ತಿದ್ದಾನೆ, ನನಗೆ ನಗು ಬರ್ತದೆ ಪಾಪ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಿಸಿಲೆಲ್ಲ ಓಡಾಡಿ ಬಂದು ತುಂಬ ಸುಸ್ತಾಗಿದೆ. ಆ್ಯಂಡ್ ಸಂತೆಗೆ ಬೇರೆ ಹೋಗಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಮ್ಮ ಚಿಕ್ಕಮಂಗ್ಳೂರು ಸಂತೆ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಗಂಡನ ಮನೆ ಊರಿಂದು ಅಂದರೆ ಅಲ್ಲಿದು ಸಂತೆ ಹೇಗಿದೆ ಅಂತ ಒಂದ್ಸರಿ ಶೇರ್ ಮಾಡ್ಕೊಂಡಿದ್ದೆ, ಆದರೆ ಚಿಕ್ಕಮಂಗ್ಳೂರ್ದು ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿರಲಿಲ್ಲ, ಅಂದರೆ ಚಿಕ್ಕಮಂಗ್ಳೂರು ಸಂತೆ ಹೇಗೆ ನಡೆಯುತ್ತೆ ಅಂತೇಳಿ. ಸೊ ನಾನು ಹೋಗ್ದಲ್ಲೇ ತುಂಬ ಟೈಮ್ ಆಗಿತ್ತು, ಹಾಗಾಗಿ ಹೋಗಿ ಅಲ್ಲಿ ಸಂತೆಲೆಲ್ಲ ಮಾಡಿಕೊಂಡು ಮನೆಗೆ ಬಂದು ತುಂಬ ಸುಸ್ತಾಗಿದೆ. ತುಂಬ ನೋಡ್ತಾ ಇರ್ಬೋದು ನೀವೇನೇ, ಸುಸ್ತಾಗಿರೋ ಥರ ಇದೆ ಫೇಸು. ಆ್ಯಂಡ್ ಇವಾಗ ಬಂದು ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಾನು ವಿಶಾಲ್ ಮಾರ್ಟಲ್ಲಿ ಕೆಲವೊಂದು ವರ್ಡ್ಗಳನ್ನ ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ. ಟ್ರೈ ಮಾಡೋಣ ಅನ್ನೋದಕ್ಕೆ ಟ್ರಯಲ್ ಮಾಡೋಣ ಆ ಥರ ಏನೋ ಹೇಳ್ಬಿಟ್ಟಿದ್ದೀನಿ. ನಾನೀಗ ವಿಡಿಯೋ ಎಡಿಟ್ ಮಾಡ್ತಾ ನೋಡಿದೆ. ಸೊ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.